1 ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಜನಸಂಖ್ಯೆ ಇರುವ ಕರ್ನಾಟಕದಲ್ಲಿ ಒಂದು 8 ರಿಂದ 10 ಸಾವಿರ ಅಧಿಕಾರಿಗಳಿರ್ಬೋದು. ಒಬ್ಬ IPS ಅಧಿಕಾರಿಗೆ 2-2.5 ಲಕ್ಷ ಸಂಬಳ, 2 ಕಾರು, 2 ಮನೆ, 2 ಆಫೀಸು, ಎಲ್ಲ 15 ಜನ ಸೇವೆ ಮಾಡಕ್ಕೆ ಒಬ್ಬ IPS ಆಫೀಸರ್ಗೆ. ಆವಾಗಲೇ ನಾನು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಳ ಜಾಸ್ತಿ ಮಾಡೋದ್ ಬಿಟ್ಟು ಹೊಸ ಟೋಪಿ ಹಾಕ್ತಾವ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಕ್ಕೆ ಪೊಲೀಸರು ಸಂಬಳ ಬೇಡ, ಇನ್ನು ಗಿಮ್ಲಾದಲ್ಲೇ ಜೀವನ ಮಾಡ್ಬೇಕಾ? ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತಂದ್ರೆ, ಭ್ರಷ್ಟಾಚಾರನ ಕಡಿಮೆ ಮಟ್ಟಕ್ಕೆ ತರಬೇಕು ಅಂತಂದ್ರೆ ಸಿಂಗಾಪುರಲ್ಲಿ ಅಧಿಕಾರಿಗಳಿಗೆ ಸಂಬಳಗಳನ್ನ ಅವ್ರಿಗೆ ಖರ್ಚಿಗೆ ಸಾಕಾಗಷ್ಟು ಸಂಬಳವನ್ನ ಕೊಟ್ಟಿಲ್ಲ ಅಂದ್ರೆ ಭ್ರಷ್ಟಾಚಾರ ಮಾಡೇ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ 40,000, 35,000, 50,000 ಸಂಬಳ ಇಟ್ಕೊಂಡ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಬೆಂಗಳೂರಲ್ಲಿ ಜೀವನ ಮಾಡಕ್ಕೆ ಮಿನಿಮಮ್ 80 ರಿಂದ 1 ಲಕ್ಷ ಬೇಕು. ಸೊ ಮಿಕ್ಕಿ ಸಂಬಳಕ್ಕೆ ಏನ್ ಮಾಡ್ತಾನೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್? ಭ್ರಷ್ಟಾಚಾರ ಮಾಡ್ತಾನೆ, ನಿಮ್ಮ ಹತ್ರ ವಸೂಲಿ ಆಗ್ತಾನೆ, ಕಂಪ್ಲೇಂಟ್ ಕೊಟ್ರೆ ಲಂಚ ಕೇಳ್ತಾನೆ, ಚಾರ್ಜ್ ಶೀಟ್ ಕೇಳಕ್ ಲಂಚ ಕೇಳ್ತಾನೆ, ನಿಮ್ಮ ಹತ್ರ ಸಮನ್ಸ್ ಎತ್ಕೊಂಬಂದ್ರೆ ಲಂಚ ಕೇಳ್ತಾನೆ, ವಾರಂಟ್ ಎತ್ಕೊಂಬಂದ್ರೆ ಲಂಚ ಕೇಳ್ತಾನೆ. ಸೊ ಎಲ್ಲೋ ಒಂದು ಕಡೆ ಸಂಬಳ ಜಾಸ್ತಿ ಮಾಡಿದ್ರೆ ಭ್ರಷ್ಟಾಚಾರ ಆದಷ್ಟು ಕಡಿಮೆ ಆಗುತ್ತೆ. ಅದಕ್ಕೆ ಒಂದು ಸೂಕ್ತ ಎಕ್ಸಾಂಪಲ್ ಸಿಂಗಾಪುರ್ ದೇಶದಲ್ಲಿ, ನೆದರ್ಲ್ಯಾಂಡ್ ಅಲ್ಲೂ ಮಾಡಿದ್ದಾರೆ. ಕೈ ತುಂಬಾ ಸಂಬಳ ಕೊಟ್ರೆ ಭ್ರಷ್ಟಾಚಾರ ಯಾರಿಗ್ ಮಾಡಕ್ ಇಷ್ಟ ಆಗುತ್ತೆ? ನಾನು ಇದೇ ವರ್ಷದ ಜನವರಿಯಲ್ಲಿ ಇದೇ ಸಿದ್ದರಾಮಯ್ಯನವ್ರಿಗೆ ಆ ಪೊಲೀಸ್ ಕಾನ್ಸ್ಟೇಬಲ್ ಸಂಬಳಗಳನ್ನ ಜಾಸ್ತಿ ಮಾಡಿ ಆಂಧ್ರದಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ 80,000, ಮಹಾರಾಷ್ಟ್ರದಲ್ಲಿ 80,000 ಮಾಡಿದ್ದಾರೆ. ಎಲ್ಲಾ ಕಡೆ 80,000 ಮಾಡಿದ್ರೆ ಇವರಿಗೆ 35-40,000 ಕೊಟ್ರೆ ಕಿತ್ಕಂತಿನ ನಿಮ್ಮ ಹತ್ರನೇ. ಸಂಬಳ ಜಾಸ್ತಿ ಬೇಡ, ಅವ್ರಿಗೆ ಟೋಪಿ ಹಾಕು ಅಂತಂದ್ರೆ ಸಂಬಳ ಜಾಸ್ತಿ ಮಾಡಿದ್ರೆ ಮಾಡ್ಲಿಲ್ಲ ಸಿದ್ದರಾಮಯ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ. ಬದಲಿಗೆ ಹೊಸ ಟೋಪಿ ಹಾಕ್ತಾವ್ರೆ. ಅಲ್ರಿ, ಟೋಪಿಯಿಂದ ಭ್ರಷ್ಟಾಚಾರ ಕಡಿಮೆ ಆಗುತ್ತಾ? ಅವ್ರು ಯಾರೋ ಆವಾಗ್ಲೇ ಹಾಕಿದ ಟೋಪಿ ಹಾಕ್ರೆ ಚೆನ್ನಾಗಿ ಕಾಣಿಸ್ತಾರೆ. ನಿನ್ ಜೇಬಲ್ಲಿರೋ ಕಾಸೆಲ್ಲ ಕಿತ್ಕೊಂತಾರೆ ಅವರು. ಟೋಪಿ ಹಾಕೊಂಡು, ಹೊಸ ಟೋಪಿ ಹಾಕೊಂಡು 90% ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅವ್ರುಗಳಿಗೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ವಿಧಾನಸೌಧದಲ್ಲಿ ಹೊಸ ನೀಲಿ ಟೋಪಿ ಹಾಕುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದೇ ಸಿದ್ದರಾಮಯ್ಯನವ್ರಿಗೆ ಪೊಲೀಸ್ ಇಲಾಖೆ ಕಾನ್ಸ್ಟೇಬಲ್ಗಳಿಗೆ ಸಂಬಳ ಜಾಸ್ತಿ ಮಾಡುವಂತ ನಾನೊಂದು ಮೆಮೊರಾಂಡಮ್ ಕೊಟ್ರೆ ಜನವರಿನಲ್ಲಿ, ಮಾರ್ಚ್ ಅಲ್ಲಿ MLAಗಳ ಸಂಬಳ, CM ಸಂಬಳನ ಜಾಸ್ತಿ ಮಾಡ್ಕೊಂಡಂತ ಇದೇ ಸಿದ್ದರಾಮಯ್ಯ ಸರ್ಕಾರ. ಅವ್ರು ಜಾಸ್ತಿ ಮಾಡ್ಕೊಂಡ್ರು. ಅಲ್ರಿ, MLA ಆಯ್ತಪ್ಪ, ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಳ ಜಾಸ್ತಿ ಬೇಡ, MLAಗಳಿಗೆ ಏನ್ ಸಂಬಳ ಜಾಸ್ತಿ ಬೇಕು, CM ಯಾಕೆ ಸಂಬಳ ಜಾಸ್ತಿ ಬೇಕು ಮಾಡ್ಕೊಂಡ್ರಲ್ಲ. ಮಾರ್ಚ್ ಅಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯ ಸರ್ಕಾರ MLAಗಳದ್ದು, ಮಿನಿಸ್ಟರ್ಗಳದ್ದು, CMದು ಸಂಬಳನ ಸ್ಪೀಕರ್ ಜನ ಜಾಸ್ತಿ ಮಾಡ್ಕೊಂಡ್ರೆ ಏನಕ್ಕೆ ಬೇಕಾಗಿದೆ? ಬರ್ಡನ್ ತಾನೆ. ಒಬ್ಬ IPS ಆಫೀಸರ್ಗೆ 2 ಕಾರು, 2 ಮನೆ, 2 ಆಫೀಸು, 15 ಜನ ನಾಯಿ ಹಿಡ್ಕೊಂಡು ಹೋಗಕ್ಕೆ, ಅವ್ರ ಮನೇಲಿ ಬಟ್ಟೆ ಒಗೆಯಕ್ಕೆ, ಅಡಿಗೆ ಮಾಡಕ್ಕೆ 15 ಜನ ಆರ್ಡರ್ ಲಿಸ್ಟ್. ಇವತ್ತು ಕೂಡ ಆರ್ಡರ್ ಲಿಸ್ಟ್ ಬಾಕಿ ಇದೆ. ಒಬ್ಬ IPS ಆಫೀಸರ್ಗೆ 2.5 ಲಕ್ಷ ಸಂಬಳ ಕೊಟ್ಟು 2 ಆಫೀಸು, 2 ಕಾರು, ಜೊತೆಲಿ ಇನ್ನೊಂದು ಕಾರ್ ಹಾಕೊಂಡಿರ್ತಾರೆ ಫ್ಯಾಮಿಲಿಗಳಿಗೆ. ಇಷ್ಟೆಲ್ಲ ಫೆಸಿಲಿಟಿ IPS ಆಫೀಸರ್ ಕೊಡುವಂತ ಪೊಲೀಸ್ ಇಲಾಖೆ ಕರೆಕ್ಟ್ ಆಗಿರೋ ಸಂಬಳನೇ ಕೊಡಲ್ಲ ಅಂತಂದ್ರೆ ಇನ್ನ ನಿಮ್ಮನ್ನೇ ಕಿತ್ಕೊಂಡ್ ತಿನ್ನೋದವ್ರು. ಪೊಲೀಸ್ ಕಾನ್ಸ್ಟೇಬಲ್ಗೆ ಕರೆಕ್ಟ್ ಸಂಬಳ ಕೊಟ್ಟಿಲ್ಲ, 80,000 ಮಾಡಿಲ್ಲ, ನಿಮ್ಮನ್ನೇ ಕಿತ್ಕೊಂಡ್ ತಿಂತಾ ಇದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಳ ಜಾಸ್ತಿ ಮಾಡಿ ಅಂತ ನಾನು ಹೇಳಿ ರಿಕ್ವಿಷನ್ ಕೊಟ್ಟಿದ್ದು ಆಯ್ತು. ಇದೇ ಸಿದ್ದರಾಮಯ್ಯ ಸರ್ಕಾರ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಮಾಡಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಸ್ಯಾಲರಿ ಕೊಡ್ತಾ ಇದ್ದಾರೆ. ಭ್ರಷ್ಟಾಚಾರ ಇರೋದ್ರಲ್ಲಿ ಕಡಿಮೆ ಇದೆ. ಡೆಲ್ಲಿನಲ್ಲಿ ಏನೋ ಸಂಬಳ ಜಾಸ್ತಿ ಇದೆ, ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿ ಜಾಸ್ತಿ ಮಾಡಿದ್ದಾರೆ, ಕೇರಳದಲ್ಲಿ 80,000 ಇದೆ. 80,000 ಕೊಟ್ರೆ ಅವನ್ ಯಾಕೆ ನಿಮ್ಮ ಹತ್ರ ಕಿತ್ಕೊಂಡ್ ತಿಂತಾನೆ? ಈ ಸರ್ಕಾರಗಳು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಅತಿ ಕಡಿಮೆ ಸಂಬಳ ಮಡಗಿರೋದೇನೆ. ಅವ್ರ ಜೀವನಕ್ಕೋಸ್ಕರ ಅವರು ಭ್ರಷ್ಟಾಚಾರ ಮಾಡ್ಲಿ, ಸಾರ್ವಜನಿಕರ ಕಿತ್ಕೊಂಡ್ ತಿನ್ಲಿ, ಅಟ್ ದ ಸೇಮ್ ಟೈಮ್ ಮೇಲಧಿಕಾರಿಗಳಿಗೂ ಕಿತ್ಕೊಡ್ಲಿ, ಭ್ರಷ್ಟಾಚಾರ ಮಾಡ್ಲಿ ಅಂತ. ಭ್ರಷ್ಟಾಚಾರ ಕಡಿಮೆ ಆಗ್ಬೇಕು ಅಂತಂದ್ರೆ ಕೆಳವರ್ಗದ ವ್ಯಕ್ತಿಗಳಿಗೆ ಮಿನಿಮಮ್ ಬಾಧ್ಯತೆಯನ್ನ ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಕರ್ನಾಟಕದ 1 ಲಕ್ಷಕ್ಕೂ ಹೆಚ್ಚು ಇರುವ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ
ಹೊಸ ಟೋಪಿ ಹಾಕೋ ಕಾರ್ಯಕ್ರಮ ಮಾಡಿದ್ದಾರೆ, ಹೊಸ ನೀಲಿ ಟೋಪಿ. ಅಲ್ರಿ ರಾಜ್ಯ ಸರ್ಕಾರಕ್ಕೆ ನಾನ್ ಕೇಳೋದೇನು ಅಂತಂದ್ರೆ, ಹೊಸ ನೀಲಿ ಟೋಪಿ ಏನೋ ಓಕೆ, ಅವ್ರಿಗೆ ಸಂಬಳ ಜಾಸ್ತಿ ಮಾಡಿಲ್ಲ ಯಾಕೆ? ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಮಿನಿಮಮ್ 80,000 ಸಂಬಳ ಕೊಟ್ರೆ ಅವರು ಗೌರವದಿಂದ ಜೀವನ ಮಾಡ್ಲಿಕ್ಕೆ ಅವ್ರಿಗೆ ನೀವು ಮಿನಿಮಮ್ 80,000 ಸಂಬಳ ಕೊಡಲ್ಲ. ಮಿಲಿಟರಿ ಅವ್ರಿಗೆ ಕ್ಯಾಂಟೀನ್ ಫೆಸಿಲಿಟಿ ಕೊಟ್ಟವ್ರೆ, ಟ್ಯಾಕ್ಸ್ ಫ್ರೀ ಕ್ಯಾಂಟೀನ್ಗಳು. ನೀವು ಕ್ಯಾಂಟೀನ್ ರೆಡಿ ಮಾಡಲ್ಲ, ಅವ್ರ ಮಕ್ಕಳಿಗೆ ಶಾಲೆಗಳು ಕೊಡಲ್ಲ, ಅವ್ರಿಗೆ ವೀಕ್ಲಿ ಆಫ್ ಕೊಡಲ್ಲ, ಪ್ರತಿದಿನ 3 ಶಿಫ್ಟ್ ಮಾಡಬೇಕು, ನೀವು 3 ಶಿಫ್ಟ್ ಮಾಡಲ್ಲ, ಏನೋ ಮಾಡಿದಿರಾ. ಬರೀ ಅವ್ರಿಗೆ ಹೊಸ ನೀಲಿ ಟೋಪಿ ಹಾಕೋ ಅಂತ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಹೊಸ 1 ಲಕ್ಷ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಹೊಸ ನೀಲಿ ಟೋಪಿ ಹಾಕುವ ಕಾರ್ಯಕ್ರಮವನ್ನ ರಾಜ್ಯದ ಪೊಲೀಸ್ ಅಧಿಕಾರಿಗಳು ನೋಡ್ರಿ, ಪೊಲೀಸ್ ಟೋಪಿ ಹಾಕೋದು ಕಾನ್ಸ್ಟೇಬಲ್ಗಳಿಗೆ ಕಾರ್ಯಕ್ರಮ ಮಾಡೋದು ಸಿಎಂ ಮತ್ತೆ ಪೊಲೀಸ್ ಅಧಿಕಾರಿಗಳು. ಅವ್ರಿಗೆ ಸಂಬಳ ಕೊಡ್ಬೇಡಿ. ಒಬ್ಬ IPS ಆಫೀಸರ್ಗೆ 2.5-3 ಲಕ್ಷ ಸಂಬಳ ಇದೆ. 2 ಕಾರು, 2 ಮನೆ, 2 ಆಫೀಸು, 15 ಜನ ಆಳುಗಳು ಪೊಲೀಸವರು, ಆ ಅಲೋನ್ಸು ಈ ಅಲೋನ್ಸು ಎಲ್ಲ ಕೊಟ್ಟು ಒಬ್ಬ IPS ಆಫೀಸರ್ ಕೊಡೋದಾಯ್ತು ಅಂತಂದ್ರೆ, ಪೊಲೀಸ್ ಕಾನ್ಸ್ಟೇಬಲ್ಗಳು ಮಾಡಿರುವಂತ ಪಾಪ ಏನು? 1 ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಗಳು ಒಂದು ಹೆಣ ಬೀಳ್ಲಿ ಅವ್ರೆ. ಒಬ್ಬ VIP ಮೂವ್ಮೆಂಟ್ ಆದ್ರೆ ಅವ್ರೆ, ಒಬ್ಬ CMಗೆ ಮೂವ್ಮೆಂಟ್ಗೆ ಅವ್ರೆ, ಒಬ್ಬ ಕೇಂದ್ರ ಹೋಮ್ ಮಿನಿಸ್ಟರ್ ಬಂದ್ರೆ ಬೀದಿನಲ್ಲೇ ಇಡ್ತಾರೆ ಪೊಲೀಸ್ ಕಾನ್ಸ್ಟೇಬಲ್. ಒಬ್ಬ ಯಾವನ ಕೊಲೆಗಾರನ ಹಿಡ್ಕೊಂಡ್ ಬರ್ಬೇಕಾ ಪೊಲೀಸ್ ಕಾನ್ಸ್ಟೇಬಲ್ ಓಡಬೇಕು. ಒಂದು VIP ಡ್ಯೂಟಿಗೆ ಅವನು ಹೋಗ್ಬೇಕು, ಒಂದು ವಾರಂಟ್ ಇಶ್ಯೂ ಮಾಡಕ್ ಅವನು ಹೋಗ್ಬೇಕು, ಕೋರ್ಟ್ ಡ್ಯೂಟಿಗೆ ಅವನು ಹೋಗ್ಬೇಕು, ಪ್ರೊಕ್ಲಮೇಷನ್ ಅವನು ಹೋಗ್ಬೇಕು, ಒಂದು ಹೆಣ ಬಿದ್ರೆ ಅವನು ಹೋಗ್ಬೇಕು, ಒಂದು ಗಣೇಶ ಇಟ್ರೆ ಅವನು ಬರ್ಬೇಕು, ಒಬ್ರು ನಮಾಜ್ ಮಾಡಿದ್ರೆ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಬೇಕು. ಪೊಲೀಸ್ ಕಾನ್ಸ್ಟೇಬಲ್ ನ ಎಲ್ಲಾ ಕಡೆ ಯೂಸ್ ಮಾಡ್ಕೊಳ್ಳುವಂತ ರಾಜ್ಯ ಸರ್ಕಾರ, ಸಾರ್ವಜನಿಕರು ಅವ್ರಿಗೆ ಸಂಬಳ ಕರೆಕ್ಟ್ ಸಿಗ್ತಾ ಇದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ನಾನ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಸಿಂಗಾಪುರ್ ಅಲ್ಲಿ ಸಂಬಳಗಳನ್ನ ಜಾಸ್ತಿ ಮಾಡಿ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕದಂತ ಉದಾಹರಣೆ ಸಿಂಗಾಪುರ್ ಅಲ್ಲಿ ಇದೆ. ಸೊ ಮೈ ಹೋಲ್ ಸಬ್ಜೆಕ್ಟ್ ಏನು ಅಂತಂದ್ರೆ, ಬರೀ ಟೋಪಿ ಬದಲಾವಣೆ ಮಾಡೋದ್ರಿಂದ 1 ಲಕ್ಷ ಪೊಲೀಸ್ ಕಾನ್ಸ್ಟೇಬಲ್ ಜೀವನ ಬದಲಾವಣೆ ಆಗಲ್ಲ. ಅವರುಗಳಿಗೆ ವಾರಕ್ಕೊಂದು ರಜೆ, 3 ಶಿಫ್ಟ್, 80,000 ಸಂಬಳ, ಅವ್ರುಗಳಿಗೆ ಏನೋ ಕ್ಯಾಂಟೀನ್ ಫೆಸಿಲಿಟಿ, ಅವ್ರಿಗೂ ಹೆಂಡತಿ ಮಕ್ಳಿಲ್ವಾ? ಅವ್ರಿಗೂ ಟೆನ್ಷನ್ ಇರಲ್ವಾ? ವೀಕ್ಲಿ ಆಫು ಕೊಡಲ್ಲ, 3 ಶಿಫ್ಟು ಇಲ್ಲ, ಕೈ ತುಂಬಾ ಸಂಬಳನೂ ಕೊಡಲ್ಲ. ಭ್ರಷ್ಟಾಚಾರ ಮಾಡಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬದುಕಬೇಕು ಅಂದ್ರೆ ಭ್ರಷ್ಟಾಚಾರ ಮಾಡಕ್ಕೋಸ್ಕರನೇ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಕಡಿಮೆ ಸಂಬಳ ಕೊಟ್ಟು ಮಡ್ಕೊಂಡ್ರು ಅಂತ 3 ಪಕ್ಷದ ಸರ್ಕಾರ. ಕುಮಾರಣ್ಣ ಬ್ರದರ್ ಅಂತಾರಷ್ಟೇ, ಬಟ್ ಈ ಬ್ರದರ್ ಅನ್ನೋ ಡೈಲಾಗು ಸಂಬಳ ಜಾಸ್ತಿ ಮಾಡ್ಲಿಲ್ಲ. ಯಾಕೆ? ಪೊಲೀಸ್ ಕಾನ್ಸ್ಟೇಬಲ್ಗೆ ಹೆಂಡತಿ ಮಕ್ಳಿಲ್ಲ. ಒಬ್ಬ IPS ಆಫೀಸರ್ಗೆ ಹೆಂಡತಿ ಮಕ್ಳಿರೋದು. ಒಬ್ಬ IPS ಆಫೀಸರ್ಗೆ 2.5 ಲಕ್ಷ ಸಂಬಳ, 2 ಗಾಡಿ, 2 ಆಫೀಸು, ಸಲ್ಯೂಟು, ಅಲೋಯನ್ಸ್ಗಳು, ರಜಾ. ಅವ್ನು ಯಾವ ಬೇಕಾದ್ರೆ ರಜಾ ತಗೊಬಹುದು, ಯಾಕಂದ್ರೆ ಅವನೇ IPS ಆಫೀಸರು. ಅದೇ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಂದು ರಜಾ ತಗೊಬೇಕು ಅಂತಂದ್ರೆ ತಲೆನಲ್ಲಿರೋ ಕೂದಲು ಉದುರೋಗುತ್ತೆ ಅವನಿಗೆ. ಎಷ್ಟೋ ತಿಂಗಳಗಟ್ಲೆ ಅವ್ರ ಮಕ್ಕಳು ಅವ್ರ ಮುಖವನ್ನ ನೋಡಿರಲ್ಲ. ಅಲ್ಲ, ನಾನು ಪೊಲೀಸವ್ರನ್ನ ಗದರ್ತೀನಿ, ಪ್ರಶ್ನೆ ಮಾಡ್ತೀನಿ, ಬಟ್ ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಕಷ್ಟ ಗೊತ್ತಿಲ್ಲ ಅಂತಿಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬರೋದು ಬಡವರ ಮನೆಯಿಂದ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬರೋದು ರೈತರ ಮನೆಯಿಂದ, ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಬರೋದು ಸರ್ವೈವಲ್ಗೋಸ್ಕರ. ಜನ ಎತ್ತಾನೆ, VIP ಡ್ಯೂಟಿ ಮಾಡ್ತಾನೆ. ನೀವು ಗಣೇಶ ಪಟಾಕಿ ಹೊಡೆದ್ರೆ ಒಡಸ್ಕಂತಾನೆ. ನೀವು ಗಣೇಶೋತ್ಸವ ಮಾಡ್ತಾ ಇದ್ರೆ ಅವನು ಹೆಂಡತಿ ಮಕ್ಕಳನ್ನ ಮನೆಗೆ ಬಿಟ್ಟು ಡ್ಯೂಟಿ ಮಾಡ್ತಾ ಇರ್ತಾನೆ. ಅಂತ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 30,000, 20,000, 25,000, 40,000 ಸಂಬಳ ಕೊಡ್ತಾ ಇದ್ದೀರಲ್ಲ, ಅವರು ನಿಮ್ಮನ್ನ ಕಿತ್ಕೊಂಡ್ ತಿಂತಾ ಇದಾರಲ್ಲ. ಯಾಕೆ ಸಂಬಳದ ಒಂದು ರಿಫಾರ್ಮ್ಸ್ ಯಾಕೆ ಮಾಡಬಾರ್ದು? ಸ್ಯಾಲರಿ ರಿಫಾರ್ಮ್ಸ್ ಯಾಕೆ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ? ಬರೀ ಭ್ರಷ್ಟಾಚಾರದಲ್ಲಿ ಜೀವನ ಮಾಡ್ಬೇಕು ಅಧಿಕಾರಿಗಳು, ಸ್ಯಾಲರಿ ರಿಫಾರ್ಮ್ಸ್ ಮಾಡಲ್ವಾ? ಏನಕ್ಕೆ ಬೇಕಾಗಿದೆ? ಭ್ರಷ್ಟಾಚಾರ ನಡೀತಾ ಇರುವಂತ ಸರ್ಕಾರಗಳಲ್ಲಿ ಸ್ಯಾಲರಿ ರಿಫಾರ್ಮ್ಸ್ ಯಾಕಾಗತ್ತೆ? ಕರ್ನಾಟಕದಲ್ಲಿ ಎಸ್ ವಿ ವಾಂಟ್ ಮಾನ್ಯ ಗೃಹ ಮಂತ್ರಿಗಳೇ, DGP, IGP ಅವರೇ, IGP ಸಲೀಂ ಅವರೇ, ಹೋಮ್ ಮಿನಿಸ್ಟರ್ ಅವರೇ, ಫೈನಾನ್ಸ್ ಮಿನಿಸ್ಟರ್ ಅಂಡ್ ಫೈನಾನ್ಸ್ ಅಂಡ್ CM ಸಿದ್ದರಾಮಯ್ಯನವರೇ, ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ಟೋಪಿ ಹಾಕೋದು ಖುಷಿ ವಿಚಾರನೆ ಅಂತ ಅನ್ಕೊಳ್ಳೋಣ. ಅವ್ರ ಜೇಬನ್ನು ಕೂಡ
ಭ್ರಷ್ಟಾಚಾರ ಕಡಿಮೆ ಮಾಡೋಕ್ಕೋಸ್ಕರ ಅವ್ರ ಸಂಬಳವನ್ನು ಹೆಚ್ಚಿಸಿದ್ರೆ ನಿಜವಾಗ್ಲೂ ನೀವು ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ಒಂದು ಕೊಡುಗೆ ಆಗುತ್ತೆ. ಇಲ್ಲ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲೇ ಮುಳುಗಿರುತ್ತೆ. ಬರೀ ಟೋಪಿ ಚೇಂಜ್ ಮಾಡಿರೋದ್ರಿಂದ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಲ್ಲ.